ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಪೇರೆಂಟ್ಸ್ ಆಗಿ ಸ್ಟೂಡೆಂಟ್ಸ್ ಅವರಿಗೆ ನನ್ನ ಧನ್ಯವಾದಗಳು. ನನ್ನ ಹೆಸರು JC ಹರೀಶ್ ಅಂತ, JP ಅಕಾಡೆಮಿ ಫೌಂಡರ್ ಮತ್ತು ಚೇರ್ಮನ್. ನಾನು ಹೇಳೋದೇನೆಂದರೆ, ಅಕ್ಟೋಬರ್ 2022 ಇಲ್ಲಿ ಬರ್ತೀನಿ, ಬೈರೇಶ್ವರ ಕಾಲೇಜ್ಗೆ ಬರ್ತೀನಿ. ಸಾರ್ ಅವರನ್ನು ಅಪ್ರೋಚ್ ಮಾಡಿಬಿಟ್ಟು ಈ ಥರ ರೂರಲ್ ಏರಿಯಾದಲ್ಲಿ ನೀಟ್ ಫೌಂಡೇಶನು, JE ಫೌಂಡೇಶನ್ ಮಾಡಿ ಒಂದು ಕಾಲೇಜ್ ಮಾಡೋಣ ಅಂತ ಅಪ್ರೋಚ್ ಮಾಡ್ತೀನಿ. ಸಾರ್ ಅವರೆಲ್ಲ ಓಕೆ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ಅಗ್ರಿಮೆಂಟ್ ಮಾಡ್ತಾರೆ. ಅಗ್ರಿಮೆಂಟ್ ನನಗೆ ಮಾತ್ರನೇ ಮಾಡ್ತಾರೆ. ಅವಾಗ ಪುಟ್ಟ ಗೋಪಿನಾಥ್ ಅವರು ಇದರಲ್ಲಿರಲ್ಲ. ಆ ಅಗ್ರಿಮೆಂಟ್ ಕಾಪೀಸು ನಿಮ್ಮೆಲ್ಲ ನಾನು ಸಬ್ಮಿಟ್ ಮಾಡ್ತೀನಿ. ಅದಾದಮೇಲೆ 2023 ಏಪ್ರಿಲಲ್ಲಿ ಕಾಲೇಜ್ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಗೋಪಿನಾಥ್ ಅವ್ರನ್ನ ಅಕಾಡೆಮಿಕ್ ಹೆಡ್ಡಾಗಿ ತೊಗೊತೀವಿ, ಕೆಲಸಕ್ಕೆ ತೊಗೊತೀವಿ. ಅವ್ರು 4 lakh ಸ್ಯಾಲ್ರೀಸ್ಗೆ ಒಪ್ಕೊಂಡು ಅವ್ರನ್ನ ಕೆಲಸಕ್ಕೆ ತೊಗೊತೀವಿ. ಕಾಲೇಜೆಲ್ಲ 125 ಸ್ಟೂಡೆಂಟ್ಸ್ ಬಂದು ಕಾಲೇಜೆಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಚೆನ್ನಾಗಿ ನಡೆಯುವಾಗ ಒಂದು 6 months ಆದಮೇಲೆ ಅವ್ರಿಗೆ ಏನು ಅನಿಸ್ತಾ ಗೊತ್ತಿಲ್ಲ, ಸಡನ್ನಾಗಿ ಬಂದುಬಿಟ್ಟು ನನ್ನ ಹತ್ರ 2 ಕೋಟಿಗೆ ನನಗೆ ಗುಡ್ ವಿಲ್ ಬರ್ಕೊಡ್ಬೇಕು, ಕಾಲೇಜ್ ಚೆನ್ನಾಗಿ ಬೆಳೆದಿದೆ, ನನ್ನಿಂದ ಬೆಳೆದಿದೆ ಅಂತ ಹೇಳ್ಬಿಟ್ಟು 2 ಕೋಟಿ ಅಗ್ರಿಮೆಂಟ್ ಮಾಡ್ಕೊಂಡು ಬರ್ತಾರೆ. ಅಗ್ರಿಮೆಂಟ್ ಮಾಡ್ಕೊಂಡು ಬಂದಾಗ ಆ ಅಗ್ರಿಮೆಂಟ್ಗೆ ನಾನು ಸೈನ್ ಹಾಕಲ್ಲ. ಸೈನ್ ಆಗದೆ ನನಗೆ ಸ್ವಲ್ಪ ಟೆನ್ಷನ್ ಆಗಿ ಮಕ್ಕಳೆಲ್ಲ ಸ್ವಲ್ಪ ಮೋಟಿವೇಟ್ ಮಾಡಿ ಅವ್ರನ್ನ ಸ್ವಲ್ಪ ಮ್ಯಾನ್ಫ್ಲೇಷನ್ ಮಾಡಿರ್ತಾರೆ. ಆವಾಗ ನಾನು ಏನು ಮಾಡೋದು ಗೊತ್ತಿದ್ದೆ, ಸುಬ್ಬರೆಡ್ಡಿ ಸರ್ ಅಥವಾ ಪ್ರೆಸಿಡೆಂಟ್ ಶ್ರೀ ಬೈರೇಶ್ವರ ವಿದ್ಯಾಸಂಸ್ಥೆ ಅವ್ರ ಹತ್ರ ಬಂದುಬಿಟ್ಟು ನಾನು ಈ ಥರ ಹೇಳ್ಕೊಡ್ತೀನಿ. ಅವಾಗ ಹೇಳಿದಾಗ ಅವರು ಮಧ್ಯಸ್ಥರ ಮಾಡಿಬಿಟ್ಟು ಗೋಪಿನಾಥ್ ಕರೆಸ್ಬಿಟ್ಟು ಈ ಥರ ಎಲ್ಲ ಕರೆಕ್ಟಲ್ಲ, ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ, ಅವಾಗ ಅವ್ರು ಏನೇನು ಕೇಳ್ತಾರೆ ಅಂದರೆ, JP ಅಕಾಡೆಮಿಲಿ ನನಗೆ ಶೇರ್ ಬೇಕು ಅಂತ ಕೇಳ್ತಾರೆ. ಹೋಗಲಿ ಅಂದ್ಬಿಟ್ಟು ಶೇರಲ್ಲಿ ನಾನು 50% ತೊಗೊಳ್ಳಿ ಅಂತ ಹೇಳ್ತೀನಿ. ಅವ್ರು 53% ಬೇಕು, ನನಗೊಂದು 3% ಜಾಸ್ತಿ ಬಂದೇ ಅಪ್ಪರ್ ಹ್ಯಾಂಡ್ ಇರಬೇಕು ಅಂದ್ಬಿಟ್ಟು ತೊಗೊತಾರೆ. ಫೈನಾನ್ಷಿಯಲ್ ಥಿಂಗ್ಸ್ ಎಲ್ಲ 3 ಲಕ್ಷ 4 ಲಕ್ಷ ಹೋಗುತ್ತೆ ಅಂತ ಹೋಗಲಿ ಅಂದ್ಬಿಟ್ಟು ನಾವು ಓಕೆ ಮಾಡಿಬಿಟ್ಟು ಅವ್ರಿಗೆ ಅಗ್ರಿಮೆಂಟು ನಾನೇ ಮಾಡಿಕೊಡ್ತೀವಿ. ನಾನು ಮಾತ್ರ JP ಅಕಾಡೆಮಿಯಿಂದ ಅವ್ರಿಗೆ 53% ಮಾಡಿ ಅಗ್ರಿಮೆಂಟು ಮಾಡಿಕೊಡ್ತೀನಿ. ಅದ ನಂತರ ಕಾಲೇಜ್ ಫೈನಾನ್ಷಿಯಲ್ ಥಿಂಗ್ಸ್, ಸ್ಯಾಲ್ರೀಸ್ ಕೊಡೋದೇ ಆಗಲಿ, ಏನೇ ವಿಚಾರ ಇದ್ದರೂ ನಾನು ಒಬ್ಬರೇ ಭರಿಸ್ತಾ ಇದ್ದೆ. ಆನ್ ಟೈಮ್ ಸ್ಯಾಲ್ರೀಸ್ಗೆ ಫ್ಯಾಕಲ್ಟೀಸ್ಗಾಗಿ ಕೊಡ್ತಿದ್ದೆ. ಇವರು ಇನ್ಸಿಸ್ಟ್ ಮಾಡೋರು ಫ್ಯಾಕಲ್ಟಿಗೆ ಆಮೇಲೆ ಕೊಡಿ, ಫಸ್ಟ್ ನನಗೆ ಕೊಡಿ ಸ್ಯಾಲರಿ, 25 ಇಂದ 30 ತನಕ ಬಿಡಬೇಕು, ಅಷ್ಟು ಫೋರ್ಸ್ ಮಾಡೋದು. ಫಸ್ಟು ತಿಂಗಳು ಸ್ವಲ್ಪ ಕಷ್ಟ ಆದ್ರೂ ಹೊರಗಡೆಯಿಂದ ಸಾಲ ಮಾಡಿ ಆದರೂ ಬಂದು ನಾನು ಒಬ್ಬನೇ ಮಾಡ್ಕೊಂಡು ತಂದು ಕಾಲೇಜನ್ನು ನಡೆಸಿದ್ವಿ. ಅದ ನಂತರ ಯಾವಾಗಲೂ ಅವರು ಕಾಲೇಜು ಮಕ್ಕಳ ಅಕಾಡೆಮಿಕ್ಸ್ ಎಲ್ಲ ಸೈಡ್ ಇಟ್ಬಿಟ್ಟು ದುಡ್ಡಿನ ವಿಚಾರ ಜಾಸ್ತಿ ಮಾತಾಡೋದು. ಇದಿಷ್ಟು ಬರುತ್ತೆ, ಇದಿಷ್ಟು ನಂಗೆ ಬೇಕು, ಯಾವಾಗ ಈ ಥರ ಇನ್ಸಿಸ್ಟ್ ಆದಾಗ ಸ್ವಲ್ಪ ಡಿಸ್ಟರ್ಬೆನ್ಸು ಇದಾಯಿತು. ಮೀನ್ ಮೇಲೆ ಅದಾಗ್ತಾ ಬಂದಾಗ 2 ವರ್ಷ ಆದಮೇಲೆ ರಿಸಲ್ಟ್ ಬಂತು. JE ಮೀನ್ಸ್ ರಿಸಲ್ಟ್ ಬಂತು, ನೀಟ್ ರಿಸಲ್ಟ್ ಬಂತು. ನಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೆಕೆಂಡ್ PUC ರಿಸಲ್ಟು ಆಗಲಿ, CET ಆಗಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಅವಾಗ ಮತ್ತೆ ಕರೆಸಿ ಸಾರ್ ಅವರೆಲ್ಲ ಮಾತಾಡಿದ್ರು, ನೆಕ್ಸ್ಟ್ ಇಯರ್ ಕೊಡ್ತೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ಇಯರ್ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅವರು ಅದನ್ನು ಪರ್ಫಾರ್ಮೆನ್ಸೇ ಕೊಡ್ತಿರ್ಲಿಲ್ಲ. ಏನಾದರೂ ಕೇಳಿದ್ರೆ ಇರೆಸ್ಪಾನ್ಸಿಬಲ್ ಆನ್ಸರ್ ಕೊಡೋದು. ಸೊ ಆವಾಗ ಸಾರ್ ಅವರು ಜಾಸ್ತಿ ಅವ್ರಿಗೂ ಫೋನ್ಸ್ ಕಾಲ್ಸ್ ಬರೋದು ಪೇರೆಂಟ್ಸ್ ಕಡೆಯಿಂದ, ನಮಗೂ ಪ್ರೆಷರ್ ಜಾಸ್ತಿ ಆದಾಗ ಕರೆಸಿ ಒಂದು ದಿವಸ ಮಾತಾಡಿದಾಗ ಅವ್ರಿಗೆ ಮೇಜರಾಗಿ ಪ್ರಾಬ್ಲಮ್ ಇರೋದು, ಅವ್ರು ಕ್ಲಾಸಸ್ಗೆ ತಗೊಳ್ತಾ ಇರಲಿಲ್ಲ, ಕಾಲೇಜ್ಗೆ ಸರಿಯಾಗಿ ಬರ್ತಿರಲಿಲ್ಲ. ಆ ಪ್ರಾಬ್ಲಮಿಂದ ಎಲ್ಲ ನೋಡಿಕೊಂಡು ಮಕ್ಕಳ ಹಿತದೃಷ್ಟಿಯಿಂದ ರಿಸಲ್ಟು ಬರ್ತಾ ಇಲ್ಲ, ಈ ವರ್ಷದ ರಿಸಲ್ಟ್ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಪರಿಗಣಿಸಿ ಒಂದು ಸತಿ ವಾರ್ನಿಂಗ್ ಕೊಟ್ಟು ಕೂರಿಸಿದ್ರು ಅದನ್ನು ಹಂಗೆ ಟೀಚರ್ಸ್ಗೆಲ್ಲ ಡಿಸ್ಟರ್ಬೆನ್ಸ್ ಮಾಡೋದು, ಮಕ್ಕಳಿಗೆಲ್ಲ ಡಿಸ್ಟರ್ಬೆನ್ಸ್ ಮಾಡ್ತಿದ್ರು. ಆವಾಗ ಪ್ಯೂರ್ ಇನ್ವೆಸ್ಟಿಗೇಷನಿಂದ ಎಲ್ಲ ನೋಡಿಕೊಂಡು, ಕಾಲೇಜ್ ಹಿತದೃಷ್ಟಿಯಿಂದ, ಮಕ್ಕಳ ಹಿತದೃಷ್ಟಿಯಿಂದ ನೋಡಿಕೊಂಡು ಅವ್ರನ್ನ ಆಡಳಿತ ಮಂಡಳಿಯವರು ಕೆಲಸದಿಂದ ಟರ್ಮಿನೇಟ್ ಮಾಡ್ತಾರೆ. ಡಿಸೆಂಬರ್ 2025 ಟರ್ಮಿನೇಟ್ ಆದಮೇಲೆ 3 ತಿಂಗಳಾದಮೇಲೆ JE ಮೇನ್ಸ್ ರಿಸಲ್ಟ್ ಬರುತ್ತೆ. ಅವ್ರು ಹೋದ್ಮೇಲೂ ನಮ್ಮದು JE ಮೇನ್ಸ್ ರಿಸಲ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕೇ ಆಗಲಿ, ಕೋಲಾರ ಡಿಸ್ಟಿಕ್ಕೇ ಆಗಲಿ ಟಾಪ್ ನಂಬರ್ 1 ರಿಸಲ್ಟ್. ಒಬ್ಬ ಮನುಷ್ಯ ಹೋದ್ಮೇಲೆ ಅವರಿಂದ ಏನು ರಿಸಲ್ಟ್ ಬಂದಿಲ್ಲ. ನಮ್ಮ ಟೀಮ್ ಹಾಗೇ ಇದೆ, ನಿಮಗೆ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತೀವಿ ನಮ್ಮ ಟೀಮ್ನ. ಫಿಸಿಕ್ಸಲ್ಲಿ 3 ಜನ ಇದ್ದಾರೆ, ಕೆಮಿಸ್ಟ್ರಿಯಲ್ಲಿ 3 ಜನ, ಎಲ್ಲ ಸಬ್ಜೆಕ್ಟ್ಸಲ್ಲಿ 3 ಜನ ಇದ್ದಾರೆ, ಪ್ಲಸ್ ಜೂನಿಯರ್ ಲೆಕ್ಚರರ್ಸ್ ಇರ್ತಾರೆ.
ನಾನು ಹೇಳೋದು ಒಂದೇ ಏನಂದರೆ, ಅವ್ರು ಯಾವುದೋ ಒಂದು ಡೂಪ್ಲಿಕೇಟ್ JP ಅಕಾಡೆಮಿಯಿಂದ ಇಟ್ಕೊಂಡಿದ್ದಾರೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ನಾನು ನಿಮಗೆ ಸಬ್ಮಿಟ್ ಮಾಡ್ತಾಯಿದ್ದೀನಿ ಮೀಡಿಯಾಗೆ. ಟ್ರೇಡ್ ಮಾರ್ಕು ಕೂಡ ನಮ್ಮ ಹೆಸರಲ್ಲೇ ಇದೆ. ಟ್ರೇಡ್ ಮಾರ್ಕ್ ಇಟ್ಕೊಂಡ್ಮೇಲೆ ನಾವು ಲೀಗಲಾಗಿ ಹೋಗ್ಬೇಕಂದು ನಿಗಾಯಿಸ್ತೀವಿ. ಲೀಗಲಿ ಅದು ಬರೋ ಡಾಕ್ಯುಮೆಂಟ್ಸ್ ತಡವಾಗಿದ್ದರಿಂದ ನಾವಿನ್ನೂ ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ನಾನು ಒಂದೇ ಪೇರೆಂಟ್ಸ್ಗಾಗಲಿ ಸ್ಟೂಡೆಂಟ್ಸ್ಗೆ ಒಂದು ವಿನಂತಿ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಬೇಗ ಮಾತಿಗೆ ನೀವು ಫುಲ್ ಆಗಬೇಡಿ, ಹೋಗ್ಬಿಟ್ಟು ಅಲ್ಲಿ ಮಕ್ಕಳ ಒಂದು ಭವಿಷ್ಯ ಹಾಳು ಮಾಡಬೇಡಿ. JP ಅಕಾಡೆಮಿ ಒಂದೇ ಕಡೆ ಟೈಅಪ್ ಆಗಿರೋದು ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ ಪವರ್ಡ್ ಬೈ JP ಅಕಾಡೆಮಿ ಓನ್ಲಿ ಇನ್ ಕೈವಾರ. ಪೇರೆಂಟ್ಸ್ಗಾಗಲಿ ಸ್ಟೂಡೆಂಟ್ಸ್ಗಾಗಲಿ ನಾನು ಏನು ವಿನಂತಿ ಮಾಡ್ತೀನಿ ಅಂದರೆ, ನಿಮ್ಮೊಂದು ವ್ಯಾಲ್ಯೂಬಲ್ ಟೈಮ್ ಆಗಲಿ ಅಲ್ಲಿ ಹೋಗ್ಬಿಟ್ಟು ವೇಸ್ಟ್ ಮಾಡ್ಕೊಂಬಿಡಿ. ಪ್ರತಿಯೊಂದು ತಂದೆ ತಾಯಿ ಅವರ ಮಕ್ಕಳ ಭವಿಷ್ಯ ಅವ್ರ ಕೈಯಲ್ಲೇ ಇರುತ್ತೆ. ಬೇರೆ ಕಡೆ ಹೋಗ್ಬಿಟ್ಟು ಅನ್ನೆಸೆಸರಿ ಥಿಂಗ್ಸ್ಗೆ ಇನ್ವಾಲ್ವ್ ಆಗಿ ನಿಮ್ಮ ಒಂದು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿಬಿಡಿ. ಥ್ಯಾಂಕ್ ಯು ವೆರಿ ಮಚ್. JP ಅಕಾಡೆಮಿ ಚೇರ್ಮನ್ ಆ್ಯಂಡ್ ಫೌಂಡರ್ ಹರೀಶ್. ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರೇ, ಶಿಕ್ಷಕರೇ, ಇವತ್ತಿನ ದಿವಸ ಸೆಕೆಂಡ್ PUC ಮತ್ತು ಪೋಷಕರಿಗೆ ಒಂದು ವಿನಂತಿ ಮಾಡಲಿಕ್ಕೆ ಮೀಡಿಯಾ ಮುಂದೆ ಕೂತಿದ್ದೀವಿ. ವಿಷಯ ಏನಂದರೆ, ಸುಮಾರು 30 ವರ್ಷಗಳಿಂದ ಈ ಭೈರವೇಶ್ವರ ವಿದ್ಯಾಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿರ್ತೀವಿ. ಆಡಳಿತ ಮಂಡಳಿಯಿಂದ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಟ್ಟು ನಡೆಸ್ಕೊಂಡು ಬಂದಿದ್ದೀವಿ. ಅದೇ ರೀತಿ 3 ವರ್ಷಗಳ ಹಿಂದೆ ಒಂದು PU ಕಾಲೇಜ್ ಮಾಡೋಣ ಅಂಥೇಳಿ ಆಡಳಿತ ಮಂಡಳಿಯೆಲ್ಲ ನಿರ್ಧಾರ ತಗೊಂಡಾಗ JP ಅಕಾಡೆಮಿಕ ಒಂದು ಟೈಅಪ್ ಮಾಡ್ಕೊಳ್ಳೋಣ ಅಂಥೇಳಿ ಹರೀಶ್ ಅವ್ರನ್ನ ಕರೆದು ನಾವು ನಮ್ಮ ಆಡಳಿತ ಮಂಡಳಿಯೆಲ್ಲ ಸೇರಿ ಅವರನ್ನು ನಾವು JP ಅಕಾಡೆಮಿಕನ್ನು ಸ್ಥಾಪನೆ ಮಾಡ್ತೀವಿ. ಅಲ್ಲಿಂದ ಇಲ್ಲಿ ತನಕ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಟ್ಕೊಂಡು ಚೆನ್ನಾಗಿ ನಡೆಸ್ಕೊಂಡು ಬಂದಿರ್ತೀವಿ. ತದನಂತರ ಇವ್ರಿಗೂ ನಮಗೂ ಆದಮೇಲೆ ಒಂದು ತಿಂಗಳು 2 ತಿಂಗಳು ಆದಮೇಲೆ ಗೋಪಿನಾಥ್ ಅನ್ನೋರು ಅವರು ಹರೀಶ್ ಅವ್ರು ಕರ್ಕೊಂಬರ್ತಾರೆ ಕ್ಯಾಂಪಸ್. ಕರ್ಕೊಂಬಂದು ಅವರನ್ನು ಇಲ್ಲಿ ಒಂದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷಲ್ಲಿ ಒಂದು ಎಜುಕೇಷನ್ ಕೊಡೋ ಪರ್ಪಸಲ್ಲಿ ಅವರಿಗೆ ಟೀಚಿಂಗ್ ಪರ್ಪಸಲ್ಲಿ ತೊಗೊಳ್ತಾರೆ. ಅವರನ್ನು ಟೀಚಿಂಗ್ ಪರ್ಪಸ್ ತೊಗೊಂಡಾಗ ನಾವು ತಗೊಂಡಿಲ್ಲ. ಯಾವುದೇ ಕಾರಣಕ್ಕೂ ಭೈರವೇಶ್ವರ ವಿದ್ಯಾಸಂಸ್ಥೆಯವರು ಅವ್ರನ್ನ ತಗೊಂಡಿಲ್ಲ. ನಮಗೂ JP ಅಕಾಡೆಮಿಕ್ಕೂ ಹರೀಶ್ ಅವ್ರಿಗೆ ಆಗಿರ್ತದೆ. ಹರೀಶ್ ಅವ್ರು ಅವ್ರನ್ನ ಕರ್ಕೊಂಬಂದು ಇಲ್ಲಿ ಅವ್ರನ್ನ ತಗೊಳ್ತಾಯಿದ್ರು. ಸೊ ಇದು ನಡಿಬೇಕಾದ್ರೆ ಸುಮಾರು 2 ವರ್ಷಗಳಿಂದ ಅವರು ಒಂದು ಆಕ್ಟಿವೇಶನ್ ಇಲ್ಲಿ ಸರಿಯಾಗಿ ಕೊಡಲಿಲ್ಲ, ಪ್ರೋಗ್ರೆಸ್ ಕೊಡಲಿಲ್ಲ. ನಾವೇನು ನಿರೀಕ್ಷೆ ಮಾಡಿದ್ವಿ ಆ ನಿರೀಕ್ಷೆಗೆ ತಕ್ಕಂಗೆ ಪ್ರೋಗ್ರೆಸ್ ಕೊಡಲಿಲ್ಲ ಅವರು. ಮತ್ತೆ ಪೋಷಕರಿಂದ ಹಲವಾರು ಕಂಪ್ಲೇಂಟ್ಗಳು ಬಂತು. ಆ ಕಂಪ್ಲೇಂಟ್ಗಳು ಬಂದಾಗ ಅವ್ರಿಗೆ ಹಲವಾರು ಸಾರಿ ಹರೀಶ್ಗೆ ಹೇಳಿದೆ, ಕಂಪ್ಲೇಂಟ್ಸ್ ಬರ್ತಾಯಿದೆ, ಇದನ್ನು ಸಾಲ್ವ್ ಮಾಡಿರಿ, ರಿಸಲ್ಟ್ ಸಾಕಾಗ್ತಾ ಇಲ್ಲ ಅಂತೆಲ್ಲ ಹೇಳಿದಾಗ ಅವರು ಸ್ವಲ್ಪ ಬೇಜಾರು ಮಾಡಿಕೊಂಡು ಅಲ್ಲಿಂದ ಆಚೆಗೆ ಒಂದು ಸರಿ ವಾರ್ನ್ ಕೂಡ ಮಾಡಿದ್ವಿ. ಅವರು ಮಾಡಿದ್ವಿ, ನಾವು ಮಾಡಿದ್ವಿ. ಆಮೇಲೆ ಅವರು ಆಕ್ಟಿವಿಟೀಸ್ ಬೇರೆ ಥರನೇ ಸ್ಟಾರ್ಟ್ ಆಯಿತು. ಕ್ಯಾಂಪಸಲ್ಲಿ ಶಿಕ್ಷಕರನ್ನೆಲ್ಲ ಡಿಸ್ಟರ್ಬ್ ಮಾಡಿ ಅವ್ರನ್ನ ಇದು ಮಾಡಿದ್ದಕ್ಕೋಸ್ಕರ ಬೇರೆ ಥರ ಅವ್ರು ಮಾಡಿದ್ದಕ್ಕೋಸ್ಕರ ಅವರನ್ನು ತೆಗೆದುಹಾಕೋ ಸನ್ನಿವೇಶ ಬಂತು. ತೆಗೆದುಹಾಕಿದ್ವಿ. ಯಾವುದೇ ಒಂದು ಸಮಸ್ಯೆ ನಡಿಬೇಕಾದ್ರೆ ಇಲ್ಲಿ ಶಿಕ್ಷಕರೆಲ್ಲ ಗುಣಮಟ್ಟದ ಶಿಕ್ಷಣ ಕೊಡಬೇಕಾದ್ರೆ ಒಂದು ಸಮಸ್ಯೆಯಲ್ಲಿ ಯಾವುದಾದ್ರೂ ಒಂದು ಶಿಕ್ಷಕರು ಈ ಥರ ಆಕ್ಟಿವಿಟೀಸ್ ಏನಾದರೂ ಕೊಟ್ಟಾಗ ಅದನ್ನು ತೆಗೆದು ಬೇರೆ ತಗೊಳ್ಳೋದು ಎಲ್ಲ ಕಡೆಯೂ ಮಾಡ್ದಂಗೆ ನಾವು ಮಾಡಿದ್ದೀವಿ. ಮಕ್ಕಳ ಭವಿಷ್ಯತ್ತೇ ಇಂಪಾರ್ಟೆಂಟ್ ಇಲ್ಲಿ. ಅವರ ಒಂದು ನಡವಳಿಕೆಗಳನ್ನು ತೆಗೆದಾಗ ಮತ್ತು ಅವರು ಅಲ್ಲಿಂದ ಹೋಗಿ ಇದೇ JP ಇದೆ ಅಂತ ಹೇಳ್ಬಿಟ್ಟು ಇವತ್ತು ಚಿಂತಾಮಣಿಯಲ್ಲಿ ಡಬಲ್ ರೋಡಲ್ಲಿ ಅಲ್ಲೊಂದು ಕಡೆ ಸ್ಥಾಪನೆ ಮಾಡಿರ್ತಾರೆ. ಆ ಒಂದು ಮಾಡಿರ್ತಕ್ಕಂಥ ಸಂಸ್ಥೆ ಈಗೇನು JP ಅಂತ ನಮ್ಮ ಹೆಸರಲ್ಲಿ ಇಟ್ಕೊಂಡಿದ್ದಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇರೋ ಒಂದೇ JP ಅಕಾಡೆಮಿಕ್ ಕೈವಾರ ಕ್ರಾಸ್. ಈಗ ಅಲ್ಲಿ ಹೋಗಿ JP ಅಂತೇಳಿ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಸರ್ಕಾರದ ಮಾನ್ಯತೆ ಅವ್ರಿಗೆ ಕೊಟ್ಟಿರೋದಿಲ್ಲ. ಒಂದು ಕಾಲೇಜ್ ನಡೆಸಬೇಕಾದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರಬೇಕಾಗ್ತದೆ. ಅವ್ರು ನಡೀತಕ್ಕಂಥ ಆ ಜಾಗದಲ್ಲಿ ಸರ್ಕಾರದಿಂದ ಮಾನ್ಯತೆ ಕೊಟ್ಟಿರೋದಿಲ್ಲ. ಆದ್ರೂ ಮಕ್ಕಳಿಗೆ ತಪ್ಪು ಮಾಹಿತಿ ಕೊಡಲಿಕ್ಕೆ ಇವತ್ತು ಅವರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ದಯವಿಟ್ಟು ಪೋಷಕರು ಈ ಒಂದು ಸಂಸ್ಥೆ ಹೆಸರನ್ನು ತಾವು ಕೇಳಬೇಕಾಗ್ತದೆ. ಅಲ್ಲಿ ಏನಿಲ್ಲದೆ ಬರೀ JP ಒಂದು ನಾವು ಡಿವೈಡ್ ಆಗಿದ್ದೀವಿ ಅಂತೇಳಿ ತಪ್ಪು ಮಾಹಿತಿ ಕೊಟ್ಟು ಜನಗಳಿಗೆ ವಂಚನೆ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾರು ನಂಬಬಾರ್ದು. ಅದೇ ರೀತಿ ಇವತ್ತು ನಮ್ಮ ಭೈರವೇಶ್ವರ PU ಕಾಲೇಜಲ್ಲಿ ಏನು ಇವತ್ತು ನಮಗೆ ಕೆಲವು ಕಡೆ ಹೇಳ್ಕೊಂಡಿದ್ದಾರೆ ಅವರು, ಅಲ್ಲಿ ಜಾಗ ಇಲ್ಲ, ಅಕಾಮಿಡೇಷನ್ ಇಲ್ಲ ಅಂತಾರೆ. ಇವತ್ತು ಸುಶಿಕ್ಷಿತವಾದ ಒಂದು ವಾತಾವರಣ ಇದೆ. ಇಲ್ಲಿ ಲ್ಯಾಬ್ ಇದೆ, ಬಸ್ಸುಗಳ ಅನುಕೂಲ ಇದೆ, ಒಳ್ಳೆಯ ಹಾಸ್ಟೆಲ್ ಇದೆ, ಎಲ್ಲ ಅನುಕೂಲ ಇದ್ಕೊಂಡು ಕೂಡ ಅವರು ಬೇರೆ ಕಡೆ ಅಲ್ಲಿ ಏನು ಅನುಕೂಲ ಇಲ್ಲ, ಅದಕ್ಕಾಗಿ ಅಲ್ಲಿ ತೆರೆದಿದ್ದೀನಿ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು ಮಾಹಿತಿ. ಅದಕ್ಕೆ ಯಾರು ಕ್ಯೂ ಕೊಡಬಾರ್ದು. ಇಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡೋ ಉದ್ದೇಶದಿಂದ ಇವತ್ತು ಒಳ್ಳೆಯ ಫ್ಯಾಕಲ್ಟಿಗಳು ತಂದಿದ್ದೀವಿ. ನಾವು 20-25 ವರ್ಷದಿಂದ ಇವತ್ತು ಬೇರೆ ಕಡೆ ಕೆಲಸ ಮಾಡಿರೋರು ಇವತ್ತು ನಮ್ಮ ಸಂಸ್ಥೆಯಲ್ಲಿ ನಾವು ಇಲ್ಲಿ ಉಳಿಸ್ಕೊಂಡಿದ್ದೀವಿ.
ಅದೇ ರೀತಿ ಇತ್ತೀಚೆಗೆ ಲಾಸ್ಟ್ ಇಯರ್ ಅಷ್ಟೇ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಟ್ಟು ರಿಸಲ್ಟ್ ಬಂದಿತ್ತು. ಈ JEE ಇತ್ತೀಚೆಗೆ ಬಂದ ರಿಸಲ್ಟಲ್ಲಿ ಅಷ್ಟೇ ಜಿಲ್ಲೆಯಲ್ಲೂ ಕೂಡ ಇವತ್ತು ಯಾರು ಕಂಡರಿದ ರೀತಿಯಲ್ಲಿ ಇವತ್ತು ರಿಸಲ್ಟ್ ಬಂದಿರ್ತದೆ. ರಾಜ್ಯ ಮಟ್ಟಕ್ಕೆ ಕಾಂಪಿಟೇಷನ್ ಕೊಟ್ಟಿದ್ದೇವೆ. ಇವತ್ತು ಇರ್ತಕ್ಕಂಥ ಫ್ಯಾಕಲ್ಟಿವರು ಅವರು 2 ವರ್ಷಗಳ ಕಾಲ ನಮಗೆ ಮಾತು ಕೊಟ್ಟು ಅಗ್ರಿಮೆಂಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಮಕ್ಕಳ ಒಂದು ಇರೋದಿಲ್ಲ, ನಾವು ಏನು ನಿಮ್ಮ ಜೊತೆ ಟೇಪ್ ಆಗಿದ್ದೀವಿ, ಆ ಟೇಪ್ ಆಗಿರೋ ಪ್ರಕಾರ ನಮ್ಮ ಟರ್ಮ್ ಕಂಡೀಷನ್ ಏನಿದೆ 2 ವರ್ಷಗಳ ಕಾಲ ನಾವು ನಿಮ್ಮ ಮಕ್ಕಳ ಜೊತೆ ಇಲ್ಲೇ ಪಾಠ ಮಾಡಿ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ಅಂತೇಳಿ ಇವತ್ತು ಅವರೆಲ್ಲರೂ ಒಪ್ಪಿಗೆ ಮಾಡಿ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಇವತ್ತು ಬೇರೆ JP ಅಕಾಡೆಮಿಕ್ ಅನ್ನೋದು ಇವತ್ತು ಕಾನೂನು ರೀತಿಯಲ್ಲಿ ಅದನ್ನು ಹೋರಾಟ ಮಾಡೋಕ್ಕೆ ಹಾಕಿದ್ದೇವೆ. ಕಾನೂನು ರೀತಿಯಲ್ಲಿ ಅದನ್ನು ಫೇಸ್ ಮಾಡ್ತೀವಿ ನಾವು. ಅಲ್ಲಿ ನಿಮ್ಮ ಮಕ್ಕಳ ಭವಿಷ್ಯತ್ತನ್ನು ನಾನು ಇವತ್ತು ನಿಮ್ಗೆ ವಿನಂತಿ ಮಾಡೋದಿಷ್ಟೇ, ಸುಳ್ಳು ಮಾಹಿತಿಗಳಿಗೆ ನೀವು ಕಿವಿ ಕೊಡಬೇಡಿ. ಅಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಕೇವಲ ನಮ್ಮದು ದೇಶದ ಮೇಲೆ ದೇಶದ ಒಂದು ಒತ್ತಡದಿಂದ ಅವರು ಅಲ್ಲಿ ಹೋಗಿ ಇವತ್ತು ತೆರೆದಿದ್ದಾರೆ. ಅದಕ್ಕೆ ಮಾನ್ಯತೆ ಇಲ್ಲ. ಸರ್ಕಾರದವರು ಇದನ್ನು ಎಚ್ಚೆತ್ಕೋಬೇಕು. ಸರ್ಕಾರ ಕಡೆಯಿಂದ ಇವತ್ತು ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದಾರೆ. ಅಲ್ಲಿ ತೊಗೊಂಡೋಗಿ ಮಾಡಿ ಮಾನ್ಯತೆ ಇಲ್ಲದೆ ಇರ್ತಕ್ಕಂಥ ಶಾಲೆಯಲ್ಲಿ ತಾವ್ಯಾರು ಓದಿಸಬಾರ್ದು. ಇವತ್ತು ನಮ್ಮ ಬೈರವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ತಾವೆಲ್ಲ ಇವತ್ತು ಎಷ್ಟು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನೀವು ಇಲ್ಲಿ ಸೇರಿಸಿದ್ರ, ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡ್ತೀವಿ. ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಟ್ಟು ಜಿಲ್ಲೆಯಲ್ಲೇ CET ಆಗ್ಬೋದು, NEET ಆಗ್ಬೋದು, ಎಲ್ಲ ಒಂದು ರಿಸಲ್ಟ್ಗಳನ್ನು ಕೊಡ್ತೀವಿ. ಇತ್ತೀಚೆಗೆ ಇವರು ಡಿಸೆಂಬರಲ್ಲಿ ಹೋಗಿರೋದು, ಇವತ್ತು ಬಂದಿರತಕ್ಕಂಥ ರಿಸಲ್ಟ್ ಅವ್ರದ್ದಲ್ಲ. ಇವತ್ತು ಅವರೇನು ಹೇಳ್ಬೋದು ನಮ್ಮದೇ ಅಂತ ಹೇಳ್ತಾರೆ, ಅದು ಸುಳ್ಳು ಮಾಹಿತಿ. ಡಿಸೆಂಬರಲ್ಲಿ ಅವ್ರಿಗೆ ಕ್ಯಾಂಪಸ್ ಬಿಟ್ಟು ಹೋಗಿದ್ದಾರೆ. ಆದರೂ JEE ಬಂದಿರ್ತಕ್ಕಂಥವ್ರು ನಮ್ಮ ಫ್ಯಾಕಲ್ಟಿ ಏನಿದ್ದಾರೆ ಇದು ಇವರು ಕಷ್ಟಾರ್ಜಿತವಾಗಿ ಬಂದಿರತಕ್ಕಂಥ ಫಲಿತಾಂಶ. ಮುಂದೇನೂ ಅಷ್ಟೇ CET ಅಷ್ಟೇ, NEET ಅಷ್ಟೇ, JEE ಅಷ್ಟೇ, KCET ಎಲ್ಲ ಕಂಪ್ಲೀಟ್ ಏನಿದೆ ಎಲ್ಲಕ್ಕೂ ಇವತ್ತು ನಾವು ಒತ್ತು ಕೊಟ್ಟಿದ್ದೇವೆ. ಇವತ್ತು ಗುಣಮಟ್ಟದ ಶಿಕ್ಷಣ ಕೊಡೋದನ್ನು ಹಿಂದೆ ಬಿದ್ದಿಲ್ಲ. ದಯವಿಟ್ಟು ನಮ್ಮ ಸಂಸ್ಥೆ ಮೇಲೆ ತಾವು ಇರ್ತಕ್ಕಂಥ ವಿಶ್ವಾಸನ ಉಳಿಸ್ಕೊಂಡು ನಾವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ಕೊಡಿಸಿ ಮುಂದೆ ಅವರಿಗೆ ಭವಿಷ್ಯತ್ತಿಗೆ ಒಂದು ದಾರಿದೀಪವಾಗಿ ನಿಲ್ತೀವಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. My name is Manmohan Rao, chemistry faculty. So I worked in various reputed organizations, Chaitanya, Narayana, Bhashyam. I came here 2 years back. This is second academic year I am working here. I am the in charge of academic program here. What is going on? I will be here for the kids, and we will take care of their academic program. Our entire team is ready to support these kids along with the JP Academy in Kaivara. I am Nagendra Kumar, senior faculty physics. I taught in Nalanda, Chaitanya, Narayana, not only in AP Telangana, in other states, other reputed institutes. I have been working here for the past 2 years. Here we got very much tremendous success this year when compared to last year. This is the hard work of team effort. It's not one-man show. All these are designed by the team as a team, faculty as a team. And we have shown that not only in cities but in B centers merit exists and teachers can get the ranks. So here we assure all the parents that we will continue with the same efforts, and we don't have any intention to leave the campus. So all the faculty here promise that we will continue to serve because the management here is very best. So I request all the parents to consider the other say whatever gossips you hear, they are simply what you call does not exist. This is the real JP Academy, and it is promoted by the Bairaveshwara Vidyasamsthe and Vidyasamsthe and PU College. We are very much indebted to the management and will continue with the management. Thank you. Myself Shubham Jaiswal. I am from Varanasi. I am working here in JP Academy from last 2 years. I have total 12 years of experience. I have taught in North India and Northeast. I am a biology HOD here. And I used to teach zoology as well as whenever it is required I used to teach botany also. And I am not going anywhere. I am here only. This year also, next year also. We all are here. Nobody is planning to go anywhere. We are very much satisfied here, and we will work here at JP Academy, Kaivara. We don't have any other branches. This is Narasimharaju, senior faculty in physics, and I am a HOD of physics here. Last year I joined here in Sri Bairaveshwara PU College, powered by the JP Academy.
and I am going to continue my service in next 2 academic years also. And we don't have any other branches. This is only the original JP Academy. We don't have any other branches. We continue our service in next 2 years, and we will get the same result in next 2 academic years also. Thank you. ಸರ್, ನನ್ನ ಹೆಸರು ಪ್ರಕಾಶ್ ಗೌಡ ಅಂತ. ನಾನು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಿ. ಲಾಸ್ಟ್ 3 ಇಯರ್ಸಿಂದ JP ಅಕಾಡೆಮಿ ಶ್ರೀ ಭೈರವೇಶ್ವರ PU ಕಾಲೇಜಲ್ಲಿ ಮ್ಯಾಥ್ಸ್ ಲೆಕ್ಚರ್ ಆಗಿ ನಾವು ಕೆಲಸ ಮಾಡ್ತಿದ್ದೀವಿ. ಓಕೆ, ಈಗ ಆಲ್ರೆಡಿ JE ಮೇನ್ಸ್ ರಿಸಲ್ಟಲ್ಲಿ 99 ಪಾಯಿಂಟ್ ಆ್ಯಂಡ್ ಅಬೋವ್ ಆಲ್ಮೋಸ್ಟ್ 12 ಮೆಂಬರ್ಸ್ ನಮ್ಮ ಕಾಲೇಜಿಂದ ಸೆಲೆಕ್ಟ್ ಆಗಿದ್ದಾರೆ. ಇದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಆ್ಯಂಡ್ ನೆಕ್ಸ್ಟ್ ಕೋಲಾರ ಡಿಸ್ಟಿಕ್, ಇಡೀ ಬೆಂಗಳೂರಲ್ಲಿನೂ ಬೆಸ್ಟ್ ರಿಸಲ್ಟ್ ಅಲ್ಲಿ ನಮ್ಮ JP ಅಕಾಡೆಮಿ ಶ್ರೀ ಭೈರವೇಶ್ವರ PU ಕಾಲೇಜ್ ಆಲ್ರೆಡಿ ಒಳ್ಳೆಯ ಮಾರ್ಕ್ಸನ್ನು ಗಳಿಸಿದೆ. ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಎಕ್ಸಾಮ್ಸ್ KCT, NEET ಆ್ಯಂಡ್ JE ಸೆಷನ್ 2 ಆ್ಯಂಡ್ JE ಅಡ್ವಾನ್ಸಲ್ಲೂ ಉತ್ತಮ ಫಲಿತಾಂಶವನ್ನು ನಾವು ನಮ್ಮ ಕಾಲೇಜು ಮಕ್ಕಳು ಕೊಡ್ತಾರೆ ಅಂತ ನಾವು ಹೇಳ್ತಾಯಿದ್ದೇವೆ. ಓಕೆ, ನಾವು ಈ ನಮ್ಮದರಲ್ಲಿ ವರ್ಕ್ ಮಾಡೋಂಥ ಎಲ್ಲ ಫ್ಯಾಕಲ್ಟೀಸು ಅರೌಂಡ್ 10 ಇಯರ್ಸ್, 15 ಇಯರ್ಸ್, 20 ಇಯರ್ಸ್ ಅವರು ಇದ್ದಾರೆ. ಓಕೆನಾ, ಇದು ನಾವು ಇದೇ ಕಾಲೇಜಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ಈ ಅಕಾಡೆಮಿಕ್ ಇಯರ್ನು. ಇದ್ರ ಬಗ್ಗೆ ಏನು ಗೊಂದಲಿಲ್ಲ. ಶ್ರೀ ಭೈರವೇಶ್ವರ PU ಕಾಲೇಜ್ ಪವರ್ಡ್ ಬೈ JP ಅಕಾಡೆಮಿ ಇರೋದು ಓನ್ಲಿ ಕೈವಾರ ಕ್ರಾಸ್, ಇದು ಒಂದೇ ಬ್ರ್ಯಾಂಚ್ ಇರೋದು, ಬೇರೆ ಕಡೆ ಎಲ್ಲೂ ಬ್ರ್ಯಾಂಚಸ್ ಇಲ್ಲ. ಅದು ಗಮನಕ್ಕೆ ಕಳಿಸ್ತು ಅಂತ ಹೇಳ್ತೀನಿ. నా పేరు సచిన్ కుమార్. నేను బాటనీ ఫ్యాకల్టీ. నేను లాస్ట్ ఇయర్ నుంచి ఇక్కడ వర్క్ చేస్తున్నాను. నేను ఆంధ్రా నుంచి వచ్చాను. పిల్లల భవిష్యత్తు కోసం నేను ఎక్కడికి వెళ్ళటం ఇక్కడే వర్క్ చేస్తాను. మంచి రిజల్ట్ ఇస్తానని ఆశిస్తున్నాను. I am D.V. Subbarao, a faculty in mathematics. Who worked in different prestigious institutions in AP, like Sri Chaitanya and Narayana. At present, I am working with our management in our JP Academy. Okay, powered by JP Academy under Bhairaveswara PU College. So, I promise to our parents, we continue our services along with this management only. We have no other JP Academy in Chettamani or in any other places. I request all of our parents, don't believe such bluff masters who are saying you about a fake institution. Here JP Academy is ours, Bhairaveswara PU College, led by Mr. Ramachandra Reddy and Harish sir. Only one and only one JP Academy, he is here at Kairava Class only. So I promise you, we continue our services for your children, the progress of your children. Definitely we show our best result in future all competitive exams. Okay, thank you.